ಓಕೆ, ಇವಾಗ ನೀವು ಟ್ಯಾಗ್ಲೈನ್ ಸತ್ಯಮೇವ ಜಯತೆ ಅಂತ ಹಾಕಿದ್ದೀರಾ, ಇನ್ನು ಇದು ಟ್ರಯಲ್ಸ್ ನಡೀತಿದೆ. ಏನು ಇದು, ಯಾರು ಇದರಲ್ಲಿ ಆರೋಪಿ, ದರ್ಶನ್ ಅವ್ರ ಆರೋಪಿನ ಇಲ್ವಾ ಅನ್ನೋದು, ಅಪರಾಧಿನ ಇನ್ನೂ ಏನೂ ಗೊತ್ತಿಲ್ಲ. ಸೊ ನಿಮ್ಮ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಅಂತ ನೋಡಿದಾಗ ಏನು ತೋರಿಸಿದ್ದೀರಾ ಸತ್ಯ ಅಂತ ಬಂದಾಗ? ಮೇಡಮ್, ನಮ್ಮ ಸಿನಿಮಾದಲ್ಲಿ ಇದು ಟ್ಯಾಗ್ಲೈನ್ ಸತ್ಯಮೇವ ಜಯತೆ ಅಂದರೆ ನಿರ್ದೇಶಕನ ಕಲ್ಪನೆಯ ಮೇರೆಗೆ ಏನೇನು ಇನ್ಸಿಡೆಂಟ್ ಬರುತ್ತೆ ಆ ಟ್ಯಾಗ್ಲೈನ್ ಕೊಟ್ಟಿದ್ದೇನೆ, ಸತ್ಯಮೇವ ಜಯತಿ ಅಂತ ಹೇಳಿ. ಇದು ನಾನು ಸ್ಪಷ್ಟವಾಗಿ ಮತ್ತೊಮ್ಮೆ ಹೇಳ್ತೇನೆ, ನಾನು ಕೋರ್ಟಲ್ಲಿ ಟ್ರಯಲ್ ನಡೆಯೋ ಇನ್ಸಿಡೆಂಟ್ ತೊಗೊಂಡು ಸಿನಿಮಾ ಮಾಡೋಷ್ಟು ಮೂರ್ಖನ ಅಲ್ಲ. ಯಾವ ಫಿಲ್ಮ್ ಚೇಂಬರಲ್ಲಿ ನಿಮ್ಗೆ ಈ ಟೈಟಲ್ ಸಿಕ್ಕಿದೆ ಸರ್? ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿನಲ್ಲಿ ಸಿಕ್ಕಿದೆಯಾ, ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿನಲ್ಲಿ ಸಿಕ್ಕಿದೆಯಾ ಅಂತ? ಆ, ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಸಿಕ್ಕಿದೆ. ಈ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ನಾನು ಕೂಡ ಒಬ್ಬ ನಿರ್ಮಾಪಕ. ಅದರಲ್ಲಿ ನಮ್ಮ ನಿರ್ಮಾಪಕರು ಹೋದಾಗ ಅದು ರಾಕ್ಲೈನ್ ಸರ್ ಹತ್ರ ಟೈಟ್ಲ್ ಇತ್ತು. ಸೊ ಹಾಗಾಗಿ ಅದನ್ನು ನಾವು ನಮ್ಮ ನಿರ್ಮಾಪಕರು ಅಲ್ಲಿ ಮಾಡಿಸಿ ಅಲ್ಲಿ ತೊಗೊಂಡಿದ್ದಾರೆ ಸರ್. ಮೇಡಮ್, ಇಲ್ಲ ಇಲ್ಲ ಇಲ್ಲ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಬೇರೆಯವ್ರ ಹೆಸರಲ್ಲಿ ಇತ್ತದು, ರಾಕ್ಲೈನ್ ಸರ್ ಹತ್ರ ಇದೆ ಅಂತ ಹೇಳಿದರು. ಹಾಗಾಗಿ ನಾವು ಅವ್ರನ್ನ ಕೇಳೋಕ್ಕೂ ಹೋಗಲಿಲ್ಲ. ಸೊ ನಾವು ಬೇರೆ ಚೇಂಬರಲ್ಲಿ ಸರ್, ಈ ಸ್ಟೋರಿಯ ಒಂದು ಎಳೆ ಬಗ್ಗೆ ಹೇಳೋದಾದ್ರೆ, ಒಂದು ಲೈನ್ ಹೇಳೋದಾದ್ರೆ ಏನು ಹೇಳ್ತೀರಿ ಈ ಸ್ಟೋರಿ ಬಗ್ಗೆ? ಮೇಡಮ್, ಈ ಸ್ಟೋರಿ ಬಗ್ಗೆ ನಾನು ಏನು ಹೇಳ್ಬೋದು ಅಂದರೆ, ಒಬ್ಬ ಸೆಲೆಬ್ರಿಟಿ ಆದಂತಹ ಒಬ್ಬ ವ್ಯಕ್ತಿ ಕೆಲವೊಂದು ಆಕಸ್ಮಿಕ ಘಟನೆಗಳಲ್ಲಿ ಸಿಗಾಕೊಂಡು ಯಾವ ರೀತಿ ರಾಜಕೀಯ ವ್ಯಕ್ತಿಗಳ ಕುತಂತ್ರಕ್ಕೆ ಬಲಿ ಆಗ್ತಾನೆ ಅನ್ನೋದೇ ಈ ಸಿನಿಮಾಕ್ಕೆ ಒಂದು ಲೈನ್ ಕತೆ ಮೇಡಮ್. ಅಂದರೆ ಪೊಲಿಟಿಕಲ್ ಬ್ಯಾಕ್ ಡ್ರಾಪ್ ಕೂಡ ಇರುತ್ತೆ ಈ ಸಿನಿಮಾದಲ್ಲಿ, ಎಲ್ಲವೂ ತೋರಿಸಿರ್ತೀರ ಈ ಸಿನಿಮಾದಲ್ಲಿ. ಅಂದರೆ ಈ ಒಂದು ದರ್ಶನ್ ಅವರ ಕೊಲೆ ಕೇಸ್ನಲ್ಲೂ ಒಂದಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ, ಇದರಲ್ಲಿ ರಾಜಕಾರಣಿಗಳ ಒಂದಷ್ಟು ಕೈವಾಡ ಇದೆ, ಪೊಲೀಸ್ ಅವರ ಕೈವಾಡ ಇದೆ ಅಂತ ಹೇಳ್ಬಿಟ್ಟು. ಸೊ ಅದೆಲ್ಲವೂ ಕೂಡ ಈ ಸಿನಿಮಾದಲ್ಲೂ ಇರುತ್ತೆ ಸರ್. ಹಂಗಾದ್ರೆ ನೀವು ನನಗೆ ಅರ್ಥ ಆಗ್ತಾ ಇಲ್ಲ, ನೀವು ದರ್ಶನ್ ಸರ್ ಹೆಸರಿಗೆ ಪುನಃ ಪುನಃ ಹೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ನೀವು ಸಿನಿಮಾ ನೋಡಿ ಮೇಡಮ್, ಆ ಸಿನಿಮಾದಲ್ಲಿ ನೋಡಿದಾಗ ತಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ಯಾವ ಕತೆ ಅಂತ ಹೇಳಿ ಮೇಡಮ್. ಸರ್, ನಿಮ್ಮ ಈ ಸಿನಿಮಾದಲ್ಲಿ ಹೀರೋ ಹೆಸರೇನು, ಜೊತೆಗೆ ಹೀರೋಯಿನ್ಸ್ ಹೆಸರೇನು? ಇಬ್ಬರು ಹೀರೋಯಿನ್ಸ್ ಅಂತ ಹೇಳಿದ್ರಿ, ಸೊ ಏನು ಹೆಸರು ಅವ್ರದ್ದು ಅಂತ? ಒಬ್ಬರ ಹೆಸರು ಲಕ್ಷ್ಮಿ ಅಂತ ಹೇಳಿ, ಇನ್ನೊಬ್ಬರ ಹೆಸರು ಶೀಲಾ ಅಂತ ಇಟ್ಟಿದ್ದೇವೆ. ಜೊತೆಗೆ ಶೀಲಾ ಅಂತ ಕರೀತಾರೆ, ಶೀಲಾ ಗೌಡ ಅಂತ ಹೇಳಿ. ಜೊತೆಗೆ ಹೀರೋ ಹೆಸರು ತನುಷ್ ಅಂತ ಹೇಳಿ, ಜೊತೆಗೆ ಅವರ ಜೊತೆ ಇರೋರೆಲ್ಲ ಬಾಸ್ ಅಂತ ಕರಿತಿರ್ತಾರೆ. ಈ ಬಾಸನ್ನು ಕರೆಯೋದು ಪ್ರತಿಯೊಬ್ಬರಿಗೂ ಕರಿತೀವಿ ನಾವು. ಈ ಕೆಲವು ಸ್ನೇಹಿತರನ್ನ ಪ್ರೀತಿಯಿಂದ ಬನ್ನಿ ಬಾಸ್, ಹೋಗಿ ಬಾಸ್ ಅಂತ ಕರಿತೀವಿ. ಆ ಥರ ಇರುತ್ತೆ ಮೇಡಮ್. ಸಂದೇಶ ಏನಿದೆ ಸರ್ ಈ ಸಿನಿಮಾದಲ್ಲಿ? ಏನಾದರೂ ಸಂದೇಶ ಇದೆಯಾ? ಸಂದೇಶ ಇದೆ, ಅದನ್ನು ಸಿನಿಮಾದಲ್ಲಿ ತಾವು ನೋಡಿದಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮೇಡಮ್. ಎಷ್ಟು ಹೀರೋಗಳಿಗೋಸ್ಕರ ಹುಡುಕಾಟ ಮಾಡಿದ್ರಿ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಅಂತ? ನೀವು ಹೇಳಿದ್ರಿ ಆವಾಗಲೇ ತುಂಬ ಜನ ಹೀರೋಯಿನ್ಸ್ನ ಕೇಳಿದ್ವಿ, ಯಾರೂ ಮಾಡೋದಕ್ಕೆ ಒಪ್ಕೊಂಡ್ಲಿಲ್ಲ ಅಂತ ಹೇಳ್ಬಿಟ್ಟು. ಹೀರೋ ಅಂತ ವಿಷಯ ಬಂದಾಗ ಸೊ ಇವರು ನಿಮಗೆ ಅಚಾನಕ್ಕಾಗಿ ಸಿಕ್ಕಿದ್ದ, ಅದರ್ವೈಸ್ ತುಂಬ ಹುಡುಕಾಟ ನಡೆಸಿ ಬೇರೆಯವ್ರನ್ನೆಲ್ಲ ಕೇಳಿ ಅದಾದಮೇಲೆ ಇವ್ರು ಫೈನಲೈಸ್ ಆಗಿದ್ದ? ಇಲ್ಲ, ಆ್ಯಕ್ಚುಲಿ ನಾನು ಬೇರೆ ಸಿನಿಮಾ ನಾವು ಇವರು ಮಾಡ್ತಾಯಿದ್ದ ಮಿಸ್ಟರ್ ನಟ್ವರ್ಲಾಲ್ ಆದಮೇಲೆ ಬೇರೆ ಸಿನಿಮಾ ಇವ್ರದ್ದು ಒಂದು ಮಾಡ್ತಾಯಿದ್ದೋ. ನಂತರ ಇವರು ಅದು ಹೆವಿ ಬಜೆಟ್ ಆಗುತ್ತೆ, ಸೊ ಇದು ಒಂದು ಓಕೆ ಒಂದು 2-3 ಕೋಟಿಲಿ ಮಾಡ್ಬೋದು ಅಂತ ಈ ಸಿನಿಮಾನ ಆಯ್ಕೆ ಮಾಡಿಕೊಂಡು. ಸರ್, ಈ ಥರದ್ದು ಒಂದು ಟ್ರೂ ಇನ್ಸಿಡೆಂಟ್ಸ್ ಸಿನಿಮಾ ಮಾಡೋವಾಗ ಅವ್ರ ಫ್ಯಾಮಿಲಿ ಕನ್ಸರ್ನ್ ಏನಾದರೂ ತಗೋಬೇಕಾ? ಯಾಕಂದರೆ ಟ್ರೂ ಇನ್ಸಿಡೆಂಟ್ಗಳಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಜನ ತುಂಬ ಸಿನಿಮಾಗಳನ್ನ ಮಾಡ್ತಾರೆ. ಸೊ ಅವ್ರ ಫ್ಯಾಮಿಲಿ ಪರ್ಮಿಷನ್ ತೊಗೊಂಡು ಮಾಡಬೇಕಾ ಏನು, ಅದರ್ವೈಸ್ ಇಲ್ಲ ಇದನ್ನು ಯಾರು ಬೇಕಿದ್ರೂ ಮಾಡ್ಬೋದಾ ಸಿನಿಮಾನ, ಹೇಗೆ ಅಂತ? ಅಲ್ಲ, ಒಬ್ಬ ವ್ಯಕ್ತಿಯ ಹಿಸ್ಟ್ರಿ ಬಗ್ಗೆ ಆಗಲಿ, ಒಬ್ಬ ವ್ಯಕ್ತಿಯ ಬಗ್ಗೆ ಪರ್ಸನ್ ಬಗ್ಗೆ ಮಾಡ್ಬೇಕಾದ್ರೆ ಖಂಡಿತವಾಗ್ಲಿಯೂ ತಗೋಬೇಕು. ಆದರೆ ನಾನು ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ಜೀವನ ಚರಿತ್ರೆ ಆಗಲಿ ಅಥವಾ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ನಡೆದ ಘಟನೆ ಮಾಡ್ತಾ ಇಲ್ಲ. ನಾನು ಅನೇಕ ಸಮಾಜದಲ್ಲಿ ನಡೆಯೋ ಘಟನೆಗಳನ್ನ ತೊಗೊಂಡು ಮಾಡ್ತಾ ಇದ್ದೀನಿ ಮೇಡಮ್. ಸರ್, ಕೊನೆಯದಾಗಿ ಏನು ಹೇಳ್ತೀರಿ? ಇವಾಗ ಎಲ್ಲರೂ ಹೇಳ್ತಿರೋದು ಒಂದೇ, ಇದು ಡಿ ಬಾಸ್ ಅವ್ರ ಬಗ್ಗೆ ಸಿನಿಮಾ ಅಂತ ಹೇಳ್ಬಿಟ್ಟು, ಅವ್ರ ಕೊಲೆ ಕೇಸ್ ಏನಿದೆ ಅದ್ರ ಸುತ್ತ ನಡೆಯುವಂಥ ಕತೆ ಇದು ಅಂತ ಹೇಳ್ಬಿಟ್ಟು. ಸೊ ಕೊನೆಯದಾಗಿ ನೀವು ಆ ಥರದ ಪ್ರಶ್ನೆ ಕೇಳೋರಿಗೆ ಏನು ಹೇಳ್ತೀರಿ ಅಂತ? ಇಲ್ಲ, ನಾನು ಏನು ಹೇಳ್ತೀನಿ ಅಂದರೆ, ಒಂದು ಒಳ್ಳೆಯ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಮಾಡಿದ್ದೇವೆ, ಸೊ ನೋಡಿ ಬನ್ನಿ. ಕೆಲವು ಘಟನೆಗಳನ್ನು, ಸತ್ಯವನ್ನು ಕೆಲವರು ಮರೆಮಾಚಿದ್ದಾರೆ, ಅವುಗಳನ್ನು ನನ್ನ ಕಾಲ್ಪನಿಕವಾಗಿ ನಾನು ಅದನ್ನು ತೆರೆದಿಟ್ಟಿದ್ದೀನಿ. ಸೊ ಪಾಸಿಟಿವ್ ಆಗಿ ನೋಡಿ, ಪಾಸಿಟಿವ್ ಆಗಿ ಎನ್ಕರೇಜ್ ಮಾಡಿ, ನಾವು ಪಾಸಿಟಿವ್ ಆಗಿ ಈ ಸಿನಿಮಾ ಮಾಡಿದ್ದೀವಿ ಮೇಡಮ್. ಇದು ನಾಯಕನಿಗೆ ಹೆಲ್ಪ್ ಆಗುವಂಥ ಸ್ಟೋರಿನ, ಅದರ್ವೈಸ್ ನಾಯಕನ ಮೇಲೆ ಆರೋಪ ಬರುವಂಥ ಸ್ಟೋರಿನ ಇದು? ನೀವು ಮೇಡಮ್ ಎಲ್ಲ ಇಲ್ಲೇ ಕೇಳ್ಬಿಟ್ರೆ ನಾನು
ನೀವು ಅಲ್ಲ ನೀವು ನನ್ನೇ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾ ಇದ್ದೀರಾ. ಅಲ್ಲ ನಾವು ಯಾವತ್ತಿದ್ರೂ ಸಿನಿಮಾ ರಂಗದಲ್ಲಿದ್ದೇವೆ, ಸಿನಿಮಾದಲ್ಲಿದ್ದೇವೆ, ನಾವು ಫ್ಯಾನ್ಸ್ಗಳೇನೇನೆ. ಸೊ ಅಣ್ಣವ್ರ ಫ್ಯಾನು, ಡಿ ಬಾಸ್ ಫ್ಯಾನು ನಾವೆಲ್ಲರನ್ನು ಕೂಡ. ಸೊ ಸಿನಿಮಾದಲ್ಲಿ ನಾಯಕ ಗೆಲ್ತಾನೆ, ಸೊ ಈ ಸಿನಿಮಾದಲ್ಲಿ ನಾಯಕ ಗೆಲ್ತಾನ ಸೋಲ್ತಾನ ಅಂತ ಪ್ರಶ್ನೆ, ಯಾಕಂದ್ರೆ ಇದು ಟ್ರೂ ಇನ್ಸಿಡೆಂಟ್ ಅಲ್ವಾ, ಅದಕ್ಕೆ ಕೇಳ್ತಾ ಇದ್ದೀನಿ. ನೀವು ಯಾವ ತರ? ಅಲ್ಲ, ನಾವು ಕೇವಲ 3-4 ದಿನ ಸಿನಿಮಾ ನಡೆಯುವಂಥ ಘಟನೆ ಮಾತ್ರ ಮಾಡಿರೋಂಥದ್ದು. ಸೊ ನಾವು ಯಾವುದೇ ಇಲ್ಲಿ ಗೆಲುವು ಸೋಲಿನ ಬಗ್ಗೆ ಮಾಡಿಲ್ಲ ಮೇಡಮ್. ಯಾವಾಗ ರಿಲೀಸ್ ಅಂತ ಅನ್ಕೊಂಡಿದ್ರೆ, ಎಷ್ಟು ಥಿಯೇಟರ್ಸ್ ಅಲ್ಲಿ, ಬೇರೆ ಪ್ಯಾನ್ ಇಂಡಿಯಾ ಏನಾದರೂ ಹೋಗ್ತೀರಾ ಅಂತ? ಸದ್ಯಕ್ಕಿಲ್ಲ ಮೇಡಮ್, ಸೆನ್ಸಾರ್ ಆಗಲಿ, ಸೆನ್ಸಾರ್ ಆದಾದ್ಮೇಲೆ ಸೊ ನಾವು ಡಿಸೈಡ್ ಮಾಡ್ತೇವೆ. ಆಮೇಲೆ ಡಿಸ್ಟ್ರಿಬ್ಯೂಟರ್ 1-2-3 ಜನ ಅಪ್ರೋಚ್ ಮಾಡಿದ್ದಾರೆ. ಸೊ ನಾವು ಮಾಡ್ತೀವಿ ಅಂತ. ಬಿ ಹ್ಯಾಪಿ, ನೋಡೋಣ. ಸೆನ್ಸರ್ ಆದಮೇಲೆ ನಾವು ಡೇಟ್ ಮಾಡ್ತೀವಿ. ಇದು ಫಸ್ಟ್ ಲುಕ್ ಮಾಡಿಸಿದ್ರ ಕೊಟ್ರ ಅವ್ರು ಏನಾದರೂ? ಇಲ್ಲ ನಾವು ಜಸ್ಟ್ ಇಲ್ಲ ಯೂಟ್ಯೂಬ್ ಬಿಡೋದಕ್ಕೋಸ್ಕರ ನಾವು ಮಾಡಿಸಿಲ್ಲ ಮೇಡಮ್, ಅವಶ್ಯಕತೆ ಇಲ್ಲ. ನಂತರ ನಾವು ಸೆನ್ಸರ್ ಆದಮೇಲೆ ಸಿನಿಮಾ ಡೇಟ್ ಘೋಷಣೆ ಮಾಡ್ತೇವೆ ಮೇಡಮ್. ಎಷ್ಟು ಧೈರ್ಯ ಇದೆ ಸರ್ ಈ ಸಿನಿಮಾ ರಿಲೀಸ್ ಮಾಡೋದಕ್ಕೆ ನಿಮಗೆ? ಯಾಕಂದರೆ ಒಂದಷ್ಟು ನಿಮ್ಗೆ ಅಡೆತಡೆಗಳು ಬರ್ಬೋದು ಇನ್ನು ಮುಂದೆ. ಸೊ ಯಾವ ಥರ ರೆಡಿ ಆಗಿದ್ದೀರಾ ಚಾಲೆಂಜಿಂಗ್ಗೆ? ಇಲ್ಲ, ನಾನೇನು ಅಂತ ಘೋರವಾದ ಅಪರಾಧಗಳನ್ನ ಏನೂ ಮಾಡಿಲ್ಲ. ನಾನು ಮಾಡಿರೋದು ಒಳ್ಳೆ ಸಿನಿಮಾ ಮಾಡಿದ್ದೇನೆ, ಯಾವ ವ್ಯಕ್ತಿಯ ತೇಜೋವಧೇನೂ ಮಾಡಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತೇನೆ. ಸೊ ಒಳ್ಳೆ ಸಿನಿಮಾ ರೀತಿ ನೋಡಿ ಬೆಂಬಲಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ಡೈರೆಕ್ಟರ್ ಲವ ಅವರ ಮಾತು. ಈ ಸಿನಿಮಾ ಟ್ರೂ ಇನ್ಸಿಡೆಂಟ್ಗೆ ಸಂಬಂಧಪಟ್ಟಿದ್ದೆ ಹೊರತು ಯಾವ ರೀತಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಇದು ಸಂಬಂಧಪಟ್ಟಿಲ್ಲ ಅನ್ನೋ ಒಂದು ಮಾತನ್ನು ಅವರು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಂಗಳಾ ರಾಜಗೋಪಾಲ್, TV9 ಬೆಂಗಳೂರು.